ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಪ್ರಾಕ್ಟೀಷನರ್ ಮತ್ತು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ HSR ಲೇಔಟ್, ಬೆಂಗಳೂರು ನಗರ, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ಕೇಸು ಏನೆಂದರೆ, ತುಂಬ ಸಾಮಾನ್ಯ ಕೇಸ್ ಇದು. ತಾಯಿಯವರು ಬರ್ತಾರೆ ಮಕ್ಕಳ ಜೊತೆ, ಅವ್ರು ಹೇಳ್ತಾರೆ ನಮ್ಮ ಮಕ್ಕಳು ನಮ್ಮ ಜೊತೆ ಸಮಯನೇ ಕಳೆಯಲ್ಲ, ಯಾವಾಗ ಬೇಕಾದರೂ ಏನಾದರೂ ಒಂದು ಹೇಳಿ ಓಡೋಗ್ಬಿಡ್ತಾರೆ, ನಮ್ಮ ಕರೆದಿದ್ದಾಗ ಬರೋದೇ ಇಲ್ಲ. ಇದಕ್ಕೆ ಏನು ಮಾರ್ಗದರ್ಶನ ಇದೆ ಅಂದರೆ, ಇದು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಚಾಪ್ಟರ್ 71ರಲ್ಲಿ ಹೇಳಿಕೆ 2007 ಹೇಳಿದ್ದಾರೆ. ಅಬು ಹುರೈರಾ ರಜಿಯಲ್ಲಾಹು ಒಬ್ಬ ಮನುಷ್ಯ ಬಂದು ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರಿಗೆ ಕೇಳ್ದ, ನನ್ನ ಜೊತೆಗಾರ ಇದ್ದುಬಿಟ್ಟು ನನ್ನ ಎಲ್ಲರಿಗಿಂತ ಒಳ್ಳೆ ವ್ಯವಹಾರ ಮೇಲೆ ಯಾರಿಗೆ ಹಕ್ಕಿದೆ ಅಂತ ಕೇಳ್ದ. ಅದಕ್ಕೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ರು, ನಿನ್ನ ತಾಯಿ ಅಂತ. ಆ ವ್ಯಕ್ತಿ ತಿರ್ಗಾ ಕೇಳ್ದ, ಆಮೇಲೆ ಯಾರು ಅಂತ. ತಿರ್ಗಾ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ರು, ನಿನ್ನ ತಾಯಿ ಅಂತ. ಆ ವ್ಯಕ್ತಿ ಆಮೇಲೆ ಅಂತ ಕೇಳ್ದ. ತಿರ್ಗಾ 3ನೇ ಸಲ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ರು, ನಿನ್ನ ತಾಯಿ ಅಂತ. ಆಮೇಲೆ 4 ಸಲ ಆ ವ್ಯಕ್ತಿ ಕೇಳ್ದ, ನನ್ನ ಜೊತೆಗಾರ ಆಗಿ ನನ್ನ ಎಲ್ಲರಿಗಿಂತ ಒಳ್ಳೆ ವ್ಯವಹಾರಗೆ ಹಕ್ಕು ಯಾರಿಗೆ ಇದೆ ಈ ಸಮಾಜದಲ್ಲಿ ಅಂದರೆ ನಿಮ್ಮ ತಂದೆ. 4ನೇ ಸತಿ ಹೇಳಿದ್ದು ನಿಮ್ಮ ತಂದೆ ಅಂತ. ಸೊ ದಯವಿಟ್ಟು ಇದನ್ನು ಯೋಚಿಸಿ ಗಂಭೀರವಾಗಿ ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ಎಷ್ಟು ವರ್ಷ ನಿಮ್ಮ ಜೊತೆ ಇರ್ತಾರೆ ಗೊತ್ತಿಲ್ಲ. ಸೊ ಅವರು ಇರೋವರೆಗೂ ಅವರನ್ನು ನಿಮ್ಮ ಜೊತೆಗಾರ ಮಾಡಿ, ನಿಮ್ಮ ಎಲ್ಲರಿಗಿಂತ ಒಳ್ಳೆಯ ವ್ಯವಹಾರವನ್ನು ಅವರ ಜೊತೆ ಮಾಡಿ, ಮತ್ತು ಅವ್ರ ಜೊತೆ ಇದ್ದಾಗ ನೀವು ತನ್ನನ್ನು ಕಾಮಿಡಿಯನ್, ಜೋಕರ್, ಹ್ಯೂಮರ್ ಆರ್ಟಿಸ್ಟ್ ಅಂತ ಅನ್ಕೋಬೇಡಿ. ದಯವಿಟ್ಟು ಇದನ್ನು ನಿಮ್ಮ ಸಹೋದರ ಸಂಬಂಧಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.